ಗುರುಗಳು ನಮ್ಮ ಜಾತಕ ನೋಡ್ಬಿಟ್ಟು ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಒಂದು ಗೆಲುವಾದರೆ ಈಗ ಮ್ಯಾಚ್ ಗೆದ್ವಿ, ಇದು ಒಂದು ಗೆಲುವು. ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಫುಲ್ ಪಾಸಿಟಿವ್ ವೈಬ್ರೇಷನ್ಸ್. ಹೌದು, ಜಾತಕ ಕೇಳಿ ನಿಮ್ಗೆ ಹೇಗೆ ಅನ್ನಿಸ್ತು? ಏನನ್ನಿಸ್ತು ಅಂದರೆ, ಆ ಜಾತಕದಲ್ಲಿ ಕಂಟಕ ದೋಷ ಇರುವುದರಿಂದ ನಿಮ್ಮ ಹೆಂಡತಿಯ ಪ್ರಾಣಕ್ಕೆ ಅಪಾಯ. ಕೇಳಿದ್ದು ಒಳ್ಳೇದಾಯ್ತು ಅನ್ನಿಸ್ತು. ಜಾತಕದಲ್ಲಿರೋದನ್ನೆಲ್ಲ ನೀವು ನಂಬ್ತೀರಾ? ಅಫ್ಕೋರ್ಸ್ ನಂಬಲೇಬೇಕಲ್ವಾ. ಯಾಕೆಂದರೆ ನಮಗೆ ಬೇಕಾದವ್ರಿಗೆ ಏನಾದರೂ ಆಗುತ್ತೆ ಅಂದರೆ ಮುಂಚಿತವಾಗೇ ಮಾಹಿತಿ ಸಿಗುತ್ತಲ್ವ, ಅದು ಒಳ್ಳೇದೇ ಅಲ್ವಾ. ನಾವು ಪ್ರಿಪೇರ್ ಆಗ್ಬೋದು, ಏನಾದರೂ ಪ್ಲ್ಯಾನ್ ಮಾಡ್ಬೋದು, ನಮಗೊಂದು ಧೈರ್ಯ ಇರುತ್ತೆ. ಜಾತಕ ನಂಬೋದು ಒಳ್ಳೇದೇ ಅಲ್ವಾ. ತಪ್ಪಿಲ್ಲ. ತೀರಾ ಯಾವುದನ್ನು ಪ್ರಶ್ನೆ ಮಾಡಕ್ಕೆ ಹೋಗ್ಬಾರ್ದು, ಹಾಗೆ ಯಾವುದು ಅತಿನೂ ಆಗಬಾರ್ದು. ಎಷ್ಟು ಬೇಕೋ ಅಷ್ಟಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಓಕೆ, ಮಲ್ಕೊಳ್ಳಿ. ಗುಡ್ ನೈಟ್. ನಿಮ್ದು ಎಷ್ಟು ಒಳ್ಳೆ ಮನಸ್ಸು ಭೂಮಿಕಾ. ಒಳ್ಳೆ ಮನಸ್ಸಿರೋರಿಗೆ ಯಾಕೆ ಹೀಗೆ ಕೆಟ್ಟದಾಗುತ್ತೆ? ಆ ದೇವ್ರು ನಿಮ್ಗೆ ಯಾಕೆ ಈ ಥರ ಮಾಡ್ದ? ಇದು ಯಾವುದು ಗೊತ್ತಿಲ್ಲದೆ ನೀವೆಷ್ಟು ಖುಷಿಯಾಗಿದ್ದೀರಾ ಗೊತ್ತಾ? ದಿನ ನಿಮ್ಮ ಮನಸ್ಸೇ ಹೊಡೆದೋಗುತ್ತೆ. ನನಗದೇ ಯೋಚನೆ ಆಗಿದೆ ಭೂಮಿಕಾ, ನಿಮ್ಮನ್ನು ಹೇಗೆ ಕಾಪಾಡ್ಕೊಳ್ಳಿ ಅಂತಲೇ ಗೊತ್ತಾಗ್ತಿಲ್ಲ. ಮಾಮ್, ಏನೋ ಮಾತಾಡಬೇಕು ಅಂದರೆ. ಹಾಂ, ನಾನು ಹೇಳಿದಾಗೆ ನೀನು ಮಲ್ಲಿಗೆ ಹತ್ರ ಆಗ್ತಾ ಇದೆಯಾ? ಏನು ಪ್ರಾಬ್ಲಮ್ ಇಲ್ವಲ್ಲ? ಇಲ್ಲ ಮಾಮ್, ಯಾವ ಪ್ರಾಬ್ಲಮ್ ಇಲ್ಲ. ನೀನು ಕೊಟ್ಟಿರೋ ಟಾಸ್ಕನ್ನು ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಾಗ ಮಕ್ಕಳು ಶಿಸ್ತಾಗಿ ಅದನ್ನು ಪಾಲಿಸ್ತಾರಲ್ಲ, ಆ ಥರ. ಅವಳಿಗೆ ನಿನ್ನ ಮೇಲೆ ಏನು ಡೌಟ್ ಬಂದಿಲ್ಲ ಅಲ್ವಾ? ನೋ ಬೇ ಮಾಮ್, ಚಾನ್ಸೇ ಇಲ್ಲ. ಮಾಮ್, ಅವಳಿಗೆ ನೀಟಾಗಿ ಬಿಸ್ಕೆಟ್ ಹಾಕಿ ನನ್ನ ದಾರಿಗೆ ಕರ್ಕೊಂಡಿದ್ದೀನಿ. ಅವಳನ್ನು ನೀಟಾಗಿ ರೆಡಿ ಮಾಡಿದ್ದೀನಿ. ನೀನು ತಲೆ ಕೆಡಿಸ್ಕೋಬೇಡ. ಅವಳಿಗೆ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಮಾಮ್. ಅವಳನ್ನು ಯಾವ ಲೆವೆಲ್ಗೆ ನಾನು ರೆಡಿ ಮಾಡಿದ್ದೀನಿ ಅಂತಂದರೆ, ಇಫ್ ಇನ್ ಕೇಸ್ ಐಸೆ 1+1 2 ಅಲ್ಲ 5 ಕಣೆ ಅಂತ ಅಂದ್ರೂ ಹ್ಞೂ ಅಂತ ತಲೆ ಅಳ್ಳಾಡ್ತು ಅಷ್ಟು. ನಂಬರ್ 1 ದಡ್ಡಿ ಮಾಮ್ ಅವಳು. ಹಾಗಿದ್ರೆ ಪರವಾಗಿಲ್ಲ, ನೀನು ಇದನ್ನು ಹಾಗೆ ಮೇಂಟೈನ್ ಮಾಡು. ಮಾಮ್, ನನಗೆ ನೀನು ಈ ಟಾಸ್ಕ್ ಕೊಟ್ಟಿರೋ ಉದ್ದೇಶ ಏನು? ಮುಂದಕ್ಕೆ ಏನು ಪ್ಲ್ಯಾನ್ ಮಾಡಿದ್ಯಾ? ಏನೋ ಒಂದು ಲಿಂಕ್ ಇಟ್ಕೊಂಡೆ ಮಾಡಿರ್ತೀಯ ಗೊತ್ತು, ಬಟ್ ವಾಟ್ ಇಟ್ ಇಸ್? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ನಾವು ಅಂದ್ಕೊಂಡಿದ್ದು ಸಾಧಿಸ್ಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ. ಫಸ್ಟು ತಾಳ್ಮೆಯಿಂದ ಇರೋದನ್ನು ಕಲಿತ್ಕೊ. ಅದು ಒಂದಿದ್ರೆ ಲೈಫಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಧೈರ್ಯಂ ಸರ್ವಸ್ಥ ಸಾಧನಂ ಅಂತಾರಲ್ವಾ, ಆದರೆ ನನ್ನ ಪ್ರಕಾರ ಅದು ತಪ್ಪು. ತಾಳ್ಮೆ ಸರ್ವಸ್ಥ ಸಾಧನ, ತಿಳ್ಕೊ. ಅಶ್ವಿನಿ, ಈ ಮಾತು ನಿನಗೂ ಅಪ್ಲೈ ಆಗುತ್ತೆ. ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ಓಕೆ ಮಾಮ್. ಮಾಮ್, ಹಾಗಂತ ಎಷ್ಟು ದಿನ ಕಾಯಕ್ಕಾಗತ್ತೆ ಮಾಮ್? ಹಾಂ, ಸೀರಿಯಸ್ಲಿ ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ. ಈ ಯೋಚನೆ ನಿನಗೆ ಮೊದಲೇ ಇರಬೇಕಾಗಿತ್ತು. ನೀನು ಹೇಳ್ತೀಯ ಅಂತ ಆತರದಲ್ಲಿ ನಾನು ಏನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಮನೆ ಒಗ್ಗಟ್ಟಾಗಿರಬೇಕು. ಮನೆ ಒಡೆಯೋ ಕೆಲಸ ನಾನು ಯಾವಾಗ ಬೇಕಾದರೂ ಮಾಡ್ಬೋದಾಗಿತ್ತು, ಆದರೆ ನಾನು ಯಾವತ್ತೂ ಅದಕ್ಕೆ ಕೈ ಹಾಕಿಲ್ಲ. ಅದಕ್ಕೆ ಕಾರಣ ನೀವುಗಳು. ನೀವು ಯಾರೂ ಇನ್ನೂ ಲೈಫಲ್ಲಿ ಸೆಟ್ಲೇ ಆಗಿಲ್ಲ. ನಿಮ್ಮದು ಅಂತ ಒಂದು ಐಡೆಂಟಿಟಿ ಇಲ್ಲ. ಈ ಮನೆಯಿಂದ ಹೊರಗೆ ಕಾಲಿಟ್ಟರೆ ನೀವೇನೂ ಇಲ್ಲ, ಬರೀ ಝೀರೋ. ದಿವಾನ್ ಮನೆತನದವರು ಅನ್ನೋದೇ ನಿಮಗೆ ಫುಡ್ಡು, ಬ್ಲಡ್ಡು, ಐಡೆಂಟಿಟಿ ಎಲ್ಲ. ಅದಕ್ಕೆ ಏನೇ ಆದರೂ ನಾನೆಲ್ಲ ಸಹಿಸ್ಕೊಂಡಿರೋದು. ಅದೇ ತಾಳ್ಮೆ ನಿಮಗೂ ಇರಲಿ. ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಮಾಡ್ತೀನಿ. ಈ ಮನೇಲಿ ಏನೇನು ನಡೀತಾ ಇದೆ ಪ್ರತಿಯೊಂದು ನನ್ನ ಗಮನದಲ್ಲಿದೆ. ಯಾರೇ ನಿಮ್ಮನ್ನು ಬಿಟ್ಕೊಟ್ರು ನಾನು ಮಾತ್ರ ನಿಮ್ಮನ್ನು ಬಿಟ್ಕೊಡೋದಿಲ್ಲ.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಾಯ್ತು, ಯಾಕೆ ಡಲ್ ಆಗಿದ್ದೀರಾ? ಸರಿಯಾಗಿ ನಿದ್ದೆ ಮಾಡಿಲ್ವಾ? ಇಲ್ವಲ್ಲ, ಹಾಗೇನಿಲ್ಲ. ಹಾಗೇನಿಲ್ಲ ಅಂತ ಬಾಯಿ ಮಾತಿಗೆ ಹೇಳ್ತಿದ್ದೀರಾ ಅಷ್ಟೇ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀವು ಡಲ್ ಆಗಿದ್ದೀರಾ. ಹೋಗ್ಲಿ ಬಿಡಿ, ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಕುಡೀರಿ, ಫ್ರೆಶ್ ಆಗ್ತೀರಾ. ಕಾಫಿ ಬೇಡ. ನೀವು ಕಾಫಿಗೆ ಬೇಡ ಅಂತಿದ್ದೀರಾ? ಕಾಫಿ ಕುಡಿದೇ ಇದ್ರೆ ನಿಮ್ಮ ದಿನಾನೇ ಸ್ಟಾರ್ಟ್ ಆಗಲ್ಲ. ನೀವು ತಗೊಳ್ಳಿ, ಇಲ್ಲ ಅಂದರೆ ಪಾಪ ಕಾಫಿ ಬೇಜಾರು ಮಾಡ್ಕೊಳ್ಳುತ್ತೆ. ತಗೊಳ್ಳಿ. ಇಲ್ಲ, ಯಾಕೋ ಬೇಡ ಅನ್ನಿಸ್ತಾ ಇದೆ. ಯಾಕೆ, ಏನಾಯಿತು? ಎನಿ ಪ್ರಾಬ್ಲಮ್? ಇಲ್ಲ, ಹಾಗೇನಿಲ್ಲ. ಆಫೀಸಿಗೆ ಲೇಟ್ ಆಗುತ್ತೆ, ನಾನು ರೆಡಿ ಆಗ್ತೀನಿ. ಏನಾಗಿದೆ ಅವ್ರಿಗೆ? ನಿನ್ನೆ ರಾತ್ರಿಯಿಂದ ಡಲ್ ಆಗಿದ್ದಾರಲ್ಲ. ನೈಸ್, ರೆಡಿ ಆಗಿಬಿಟ್ಟಿದ್ದೀರಾ. ಬನ್ನಿ ತಿಂಡಿ ಮಾಡೋಣ. ಇವತ್ತು ನಾನೇ ನಿಮಗೋಸ್ಕರ ಸ್ಪೆಷಲ್ ಐಟಮ್ ಮಾಡಿದ್ದೀನಿ. ಏನಂತ ಗೆಸ್ ಮಾಡಿ ನೋಡೋಣ. ನೀವು ಗೆಸ್ ಮಾಡೋ ಅಷ್ಟರಲ್ಲಿ ತಿಂಡಿನೇ ತಣ್ಣಗಾಗೋಗ್ಬಿಡುತ್ತೆ. ನಾನೇ ಹೇಳ್ತೀನಿ. ನಿಮ್ಮ ಫೇವ್ರೆಟ್ ಅವರೆಕಾಳು ಉಪ್ಪಿಟ್ಟು. ನನಗೆ ತಿಂಡಿ ತಿನ್ನೋದಕ್ಕೆ ಮೂಡಿಲ್ಲ, ಹಸು ಆಗ್ತಿಲ್ಲ. ನಾನು ಆಫೀಸಲ್ಲಿ ಹೋಗಿ ತಿಂತೀನಿ. ಗೌತಮರ ಒಂದು ನಿಮಿಷ, ಏನಾಯಿತು? ಬೆಳಗ್ಗೆ ಕಾಫಿ ಕೊಟ್ಟರೆ ಬೇಡ ಅಂದರೆ ಈ ತಿಂಡಿಗೆ ಬೇಡ ಅಂತಿದ್ದೀರಾ? ನಿಮ್ಮ ಫೇವ್ರೆಟ್ ಅವರೆಕಾಳು ಉಪ್ಪಿಟ್ಟು ಅಂದ್ರೂ ನಿಮ್ಮ ಎಕ್ಸ್ಪ್ರೆಷನ್ ಚೇಂಜ್ ಆಗಿಲ್ಲ. ಏನಾಯಿತು? ಏನಾದರೂ ಸಮಸ್ಯೆನಾ? ಇಲ್ಲ, ಅದು ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ, ಅದರ ಟೆನ್ಷನ್ಲಿದ್ದೆ ಅಷ್ಟೇ. ಮೀಟಿಂಗ್ ನಿಮ್ಗೇನು ಹೊಸ್ತಾ? ಅದು ಯಾವಾಗಲೂ ಇರುತ್ತೆ. ಮೀಟಿಂಗಲ್ಲಿ ಅರ್ಧ ಆಯಸ್ ಕಳೆದಿದ್ದೀರಾ ನೀವು. ಮೀಟಿಂಗು ನಿಮಗೂ ತುಂಬಾ ನಂಟಿದೆ. ನೀವೇ ಹೀಗೆ ಹೇಳಿದ್ರೆ ಹೇಗೆ? ಸರಿ, ಹೋಗಲಿ ಬಿಡಿ, ನಾನು ಫೋರ್ಸ್ ಮಾಡಲ್ಲ. ನಾನು ಪ್ಯಾಕ್ ಮಾಡಿಕೊಡ್ತೀನಿ, ಆಫೀಸ್ಗೆ ಹೋಗಾತಿರ್ತೀನಿ. ನೀವು ಪ್ಯಾಕ್ ಎಲ್ಲ ಮಾಡಿಬಿಡಿ, ನಾನು ಆಫೀಸಲ್ಲಿ ಮ್ಯಾನೇಜ್ ಮಾಡ್ತೀನಿ. ಕೆಳಗಡೆ ಹೋಗ್ತಾ ಅಮ್ಮನ ಮಾತಾಡ್ಸ್ಕೊಂಡು ಹೊರಡ್ತೀನಿ. ಅಮ್ಮ. ಹಾಂ, ಗೊತ್ತಾ ಕಾಫಿ. ಅಮ್ಮ, ಈ ಜಾತಕದ ದೋಷದ ಬಗ್ಗೆ ಬೇರೆ ಜ್ಯೋತಿಷಿಗಳ ಹತ್ರ ಏನಾದರೂ ವಿಚಾರಿಸಿದ್ರಾ? ಹಾಂ ಗೌತಮ್, ಬೇರೆ ಬೇರೆ ಜ್ಯೋತಿಷಿಗಳಿಗೆ ಈ ಜಾತಕನ ಕಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡಿ ಆದಷ್ಟು ಬೇಗ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ ಗೌತಮ್, ನೀನು ಈ ವಿಷಯ ಭೂಮಿಕ ಹತ್ರ ಹೇಳಿಬಿಡ ಅಂತ ಹೇಳಿದೆ. ಆದರೆ ನೀನೀಗಿದ್ರೆ ನಿನ್ನ ಮುಖಾನೇ ಎಲ್ಲ ಹೇಳ್ಬಿಡಲ್ವಾ? ನೋಡು, ನನ್ನ ಮನಸ್ಸಲ್ಲೂ 1000 ಯೋಚನೆ ಚಿಂತೆಗಳಿತ್ತು. ಆದರೆ ಅದನ್ನು ಯಾವುದು ತೋರಿಸ್ಕೊಳ್ದೆ ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ಥರ ಇಷ್ಟು ವರ್ಷ ಈ ಮನೆನ ನಡೆಸ್ಕೊಂಡು ಬಂದಿಲ್ವಾ? ನೀನು ಹಾಗೆ ಈ ಮನೆ ಹಿರಿ ಮಗನಾಗಿ ನಿನ್ನ ಸ್ಥಾನ ಜವಾಬ್ದಾರಿ ಏನು ಅಂತ ತಿಳ್ಕೊಂಡು ಸ್ಟ್ರಾಂಗ್ ಆಗಿರಬೇಕು. ಬಟ್ ಅದೇಗಮ್ಮ ಸಾಧ್ಯ? ವಿಷಯ ಎಲ್ಲ ಗೊತ್ತಾದ್ಮೇಲೆ ನಾನು ನಾರ್ಮಲಾಗಿ ಹೇಗಿರಲಿ? ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ ಗೌತಮ್. ಇದೆಲ್ಲ ಸಹಿಸ್ಕೊಳ್ಳೋದು ಕಷ್ಟ. ಹಾಗಂತ ಕುಗ್ಗೋದ್ರೆ ಜೀವನ ನಡಿಬೇಕಲ್ವಾ? ನಮಗೆ ಬರೋ ಪ್ರಾಬ್ಲಮ್ಸ್ನ ಚಾಲೆಂಜಸ್ನ ಫೇಸ್ ಮಾಡಿ ಮುಂದೆ ಹೋಗೋದೇ ಲೈಫ್ ಅಲ್ವಾ ಗೌತಮ್? ಪ್ರಾಬ್ಲಮ್ಸ್ ಯಾರಿಗಿರಲ್ಲ ಹೇಳೋ? ಎಲ್ರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರತ್ತೆ. ಅದ್ರ ಮಧ್ಯೆ ಲೈಫನ್ನು ನಡೆಸ್ಕೊಂಡು ಹೋಗ್ಬೇಕಲ್ವಾ? ನೀನು ಭೂಮಿಕಾ ಬಗ್ಗೆನೂ ಯೋಚನೆ ಮಾಡು. ನೀನು ಹೀಗಿದ್ರೆ ಇಲ್ಲಿ ಏನೋ ಆಗಿದೆ ಅಂತ ಅವಳಿಗೆ ಡೌಟ್ ಬರಲ್ವಾ? ಅದರಿಂದ ಅವಳ ಮನಸ್ಸು ಹಾಳಾಗತ್ತೆ. ಅವಳು ಖುಷಿಯಾಗಿರಬೇಕು ಅನ್ನೋದು ತಾನೇ ನಮ್ಮ ಆಸೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳ ಜೊತೆ ಏನೂ ಆಗಿಲ್ಲ ಅನ್ನೋ ಥರ ಮೊದಲು ಹೇಗಿದೆಯೋ ಹಾಗೆ ಇದ್ಬಿಡು. ಅಪ್ಪಿ ತಪ್ಪೇನು ಅವಳ ಮುಂದೆ ಯಾವುದನ್ನು ತೋರಿಸ್ಕೋಬೇಡ. ಆದರೆ ನೀನು ಇದನ್ನು ಮ್ಯಾನೇಜ್ ಮಾಡಲೇಬೇಕು. ಇಲ್ಲದಿದ್ದರೆ ಇದಿನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ. ಪ್ರಾಬ್ಲಮ್ಸ್ ಬಂದಾಗ ನಾವು ಸೋತೋಗ್ಬಾರ್ದು ಗೌತಮ್, ಇನ್ನಷ್ಟು ಗಟ್ಟಿಯಾಗಬೇಕು. ಧೈರ್ಯ ತಗೋ. ನೀನು ಧೈರ್ಯವಾಗಿದ್ದರೆ ನಾವೆಲ್ಲರೂ ಧೈರ್ಯವಾಗಿರ್ತೀವಿ. ಇಡೀ ಮನೆ ನೆಮ್ಮದಿಯಾಗಿರುತ್ತೆ. ನೀನು ಈ ರೀತಿ ಡಲ್ ಆಗಿದ್ದು ಭೂಮಿಕಾಗೆ ಡೌಟ್ ಬರೋ ಥರ ಮಾಡ್ಕೋಬೇಡ ಪ್ಲೀಸ್. ನಾನು ನಿನ್ನ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ನಾರ್ಮಲ್ ಆಗಿರೋ. ನೀವು ಹೇಳೋದೇನೋ ಸರಿ ಇದೆಯಮ್ಮ.
ನಾನು ನಾರ್ಮಲ್ ಆಗಿರೋದಕ್ಕೆ ಪ್ರಯತ್ನ ಪಟ್ಟರು ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಜೀವನ ಪೂರ್ತಿ ಮದುವೆ ಆಗದೇ ಒಂಟಿಯಾಗಿ ಇದ್ಬಿಡ್ಬೇಕು ಅಂದ್ಕೊಂಡಿದ್ದು ನನಗೆ ಒಂದು ನೆಲೆ ಸಿಕ್ಕಿ ಎಲ್ಲನೂ ಒಂದು ಹಂತಕ್ಕೆ ಬಂತು ಅನ್ನೋ ಟೈಮ್ನಲ್ಲಿ ಹೀಗಾದರೆ ಹೇಗಮ್ಮ ಸಹಿಸ್ಕೊಳ್ಳಿ? ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಗೌತಮ್. ನಿನ್ನ ತಂದೆನೂ ಅಷ್ಟೇ ನನ್ನ ಜೀವನದಲ್ಲಿ ಆಸರೆ ಆಗಿ ಬಂದರು. ಆದರೆ ಅಷ್ಟೇ ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋದರು. ನಾನು ಅವ್ರನ್ನ ಕಳ್ಕೊಂಡಾಗ ಅನುಭವಿಸಿರೋ ನೋವು ನನಗೆ ಮಾತ್ರ ಗೊತ್ತು. ಆದರೆ ನಿಮಗೋಸ್ಕರ, ಈ ಮನೆಗೋಸ್ಕರ ನಾನು ಎಲ್ಲನೂ ಸಹಿಸ್ಕೊಂಡೆ, ಗಟ್ಟಿ ಆಗ್ತಾ ಬಂದೆ. ಈಗ ನೀನು ಹಾಗೇ ಆಗಬೇಕು. ಹಾಗೆ ನೋಡಿದರೆ ನಿನ್ನ ಸಿಚುವೇಶನ್ ಬೆಟರ್ ಆಗಿದೆ. ಭೂಮಿಕಾ ನಿನ್ನ ಜೊತೆಲೇ ಇದ್ದಾಳೆ. ಈಗ ನೀನು ಅವಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕೇ ಹೊರತು ಈ ರೀತಿ ಕೈ ಚೆಲ್ಲಿ ಕೂರಬಾರ್ದು. ಧೈರ್ಯ ಕಳ್ಕೊಂಡ್ರೆ ಅರ್ಧ ಯುದ್ಧ ಸೋತ ಹಾಗೆ. ಹೋಪ್ಸ್ ಕಳ್ಕೊಬೇಡ. ಬಿ ಪಾಸಿಟಿವ್, ಬಿ ಸ್ಟ್ರಾಂಗ್. ಭೂಮಿಕಾಗೋಸ್ಕರನಾದರೂ ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೇಬೇಕು. ಇದು ಅನಿವಾರ್ಯ ಗೌತಮ್. ಸರಿಮಾ, ನಾನು ನಾರ್ಮಲ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಯಪ್ಪಾ ದೇವ, ಇವನನ್ನು ಸಮಾಧಾನ ಮಾಡೋಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಕಾಫಿನೇ ತಣ್ಣಗೋಗೋಯ್ತು. ಗೌತಮರೇ, ನಾನು ಟಿಫಿನ್ನ ಡ್ರೈವರ್ ಕೈಲಿ ಕೊಟ್ಟಿದ್ದೀನಿ. ನನಗೆ ಗೊತ್ತು ನೀವು ಬೇಡ ಅಂದ್ರಿ, ಬಟ್ ನಿಮಗೆ ಅವರೆಕಾಳು ಉಪ್ಪಿಟ್ಟು ಎಷ್ಟು ಇಷ್ಟ ಅಂತ ನನಗೆ ಗೊತ್ತು. ಅದಕ್ಕೆ ತಿನ್ಬಿಟ್ಟು ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಓಕೆ? ಸರಿ, ನಾನು ಬರ್ತೀನಿ. ಆಮೇಲೆ ಹೊರಗಡೆ ಹೋಗ್ಬೇಕಾದ್ರೂ ಹುಷಾರು. ಇದನ್ನು ಯಾಕೆ ನನಗೆ ಹೇಳ್ತಿದ್ದೀರಾ? ಅಲ್ಲ, ಇನ್ ಕೇಸ್ ಹೊರಗಡೆ ಹೋದರೆ ಅಂತ ಕೇರ್ಫುಲ್ ಆಗಿರಿ. ಅನಾವಶ್ಯಕವಾಗಿ ಹೊರಗಡೆ ಹೋಗಬೇಡಿ. ಏನಾದರೂ ಇದ್ರೆ ಹೇಳಿ, ನಾನೇ ಬರ್ತೀನಿ. ಸರಿ, ಓಕೆ, ಬಾಯ್. ಅಮ್ಮನ ಮೈ ಹುಷಾರಿಲ್ಲ, ಅದಕ್ಕೆ ಗೌತಮ್ ಅವ್ರು ಡಲ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಆದರೆ ನನಗೆ ಯಾಕೆ ಹೊರಗೆ ಹೋಗಬೇಡಿ ಅಂತ ಹೇಳಿದ್ರು? ಹಾಯ್ ಮಹಿ, ಹೇಗಿದೆಯಾ? ಮನೇಲೆಲ್ಲರೂ ಆರಾಮಾ? ಹಾಂ ಅದಕ್ಕೆ ಎಲ್ಲರೂ ಆರಾಮಾಗಿದ್ದಾರೆ. ಏಯ್, ಆರಾಮಾಗಿದ್ದಾರೆ ಅನ್ನೋದನ್ನು ಯಾಕೆ ಎಷ್ಟು ಡಲ್ಲಾಗಿ ಹೇಳ್ತಿದ್ಯಾ? ಮೈ ಹುಷಾರಿಲ್ವಾ? ಅದು ಅದಕ್ಕೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಸಿಗೋಕ್ಕಾಗತ್ತಾ? ಓ ಎಸ್, ನೀನು ಮನೆಗೆ ಬಾ. ನಿನ್ನ ಫೇವ್ರೆಟ್ ಸೀ ಫುಡ್ ಮಾಡಿಸ್ತೀನಿ, ಊಟ ಮಾಡ್ಕೊಂಡೆ ಮಾತಾಡೋಣ. ಇಲ್ಲ ಅದಕ್ಕೆ ಮನೆಗೆ ಬೇಡ, ನೀವಿಲ್ಲೇ ನನ್ನ ಸ್ಟುಡಿಯೋ ಹತ್ರ ಬರ್ತೀರಾ? ಇಲ್ಲೇ ಮಾತಾಡೋಣ. ಸರಿ, ಓಕೆ. ಅದಕ್ಕೆ ಇದು ತುಂಬ ಅರ್ಜೆಂಟು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮಹಿಮ, ಯಾಕೆ ಹಾಗೆ ಹೇಳ್ತಿದ್ಯಾ? ಏನಾದರೂ ಪ್ರಾಬ್ಲಮಾ? ನಿಮ್ಮ ಅಣ್ಣನ ಬರಕ್ಕೆ ಹೇಳ? ಬೇಡ ಅದಕ್ಕೆ, ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಇದು ನನ್ನ ಪರ್ಸ್ನಲ್ ವಿಷಯ. ನಾನು ಇದನ್ನು ನಿಮ್ಮ ಹತ್ರ ಮಾತ್ರ ಶೇರ್ ಮಾಡ್ಕೋಬೇಕು ಅನ್ಕೋತಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ ಅದಕ್ಕೆ. ಸರಿ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಈಗಲೇ ಹೊರಟು ಬರ್ತೀನಿ. ಗೆಳೆಯ, ಇದೇನು ಆಫೀಸಲ್ಲಿದ್ದು ಇಂಪಾರ್ಟೆಂಟ್ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದು ನಿಂತಿದ್ಯಾ? ಯಾಕೇನಾಯ್ತು? ಗೆಳೆಯ, ಯಾಕೋ ಡಲ್ ಆಗಿದೆಯಾ? ಏನಾಯ್ತು ಹೇಳು. ಅಪ್ಪ ತಂದೆ, ನಿನ್ನೆ ಕೇಳ್ತಾ ಇರೋದು. ನಿನ್ನ ಈ ಥರ ಬಾಯಿಗೆ ಬೀಗ ಹಾಕ್ಕೊಂಡು ನಿಂತ್ಕೊಂಡ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಏನಾಯ್ತು ಹೇಳು.
ಏನಿಲ್ಲ ಕಣ. ಗೆಳೆಯ, ಇದನ್ನೇ ಕಣ ಬೇಡ ಅನ್ನೋದು. ನಿನ್ನ ನೋಡಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ. ಇನ್ನೊಂಥರ ಬೆಂಗಳೂರು ವೆದರ್ ಇದ್ದಂಗೆ ಕಣ, ಹೆಂಗೆ ಅಂತಾನೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಂದಿನ ಫುಲ್ ಚೆನ್ನಾಗಿರ್ತೀಯ, ಇನ್ನೊಂದಿನ ಡೆಡ್ ಆಪೋಸಿಟ್. ಇಡೀ ಪ್ರಪಂಚದ ಸಮಸ್ಯೆ ಎಲ್ಲ ನಿನ್ನ ಮೇಲೆ ಬಿದ್ದಿದೆ ಅನ್ನೋ ಥರ. ನಿನ್ನ ಕ್ಯಾರೆಕ್ಟರ್ ಹೀಗೆ ಅಂತ ಡಿಸೈಡ್ ಮಾಡೋದೇ ಕಷ್ಟ ಕಣ. ಲೋ ಗೆಳೆಯ, ನಾನು ನಿನ್ನ ಗೆಳೆಯ ಕಣ, ಆಪ್ತ ಮಿತ್ರ. ನನ್ನ ಹತ್ರ ಹೇಳ್ಕೊಳ್ಳೋಕೆ ಯಾಕೋ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದೀಯಾ? ಏನಾಯ್ತು ಹೇಳೋ? ಲೋ, ಅತ್ತಿಗೆ ಹತ್ರ ಮತ್ತೇನಾದ್ರೂ ಜಗಳ ಮಾಡ್ಕೊಂಡೇನೋ? ಹಾಗೇನಾದ್ರೂ ಇದ್ರು ಹೇಳೋ, ವಿಷಯ ಹಂಚ್ಕೋ, ಮನಸ್ಸು ಹಗುರ ಆಗುತ್ತೆ ಕಣೋ. ಮತ್ತೆ ಸೈಲೆಂಟ್ ಆಯ್ತು ಬಿಡಪ್ಪ. ಈಗ ನಾನೇನು ಹೇಳಲ್ಲ, ಏನು ಕೇಳಲ್ಲ, ಸುಮ್ಮನೆ ಇದು ಬಿಡ್ತೀನಿ ಅಲ್ವಾ? ನಮ್ಮ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ಯಾ? ಫ್ರೆಂಡ್ಶಿಪ್ ಇಷ್ಟ ನನ್ನ ಬೆಲೆ ಬಿಡು. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಸೈಲೆಂಟ್ ಆಗಿದ್ದು ಬಿಡ್ತೀನಿ. ನಿನ್ನ ಹತ್ರ ಮಾತೇ ಆಡಲ್ಲ, ನನಗೂ ನಿನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದು ಬಿಡ್ತೀನಿ. ಸಾರಿ ಗೆಳೆಯ. ಅಲ್ವೋ, ನಾನು ಇಷ್ಟು ಹೇಳಿದ್ಮೇಲೆ ಸುಮ್ಮನೆ ಇದೆಯಲ್ಲೋ? ಅದೇನಾಯ್ತು ಅಂತ ಹೇಳಪ್ಪ ಪ್ಲೀಸ್. ನೀನು ಈ ಥರ ನೋಡೋಕೆ ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಗೆಳೆಯ. ಅದೇನು ಅಂತ ಹೇಳೋ? ಗೆಳೆಯ, ನನಗೆ ಇವಾಗ ಅರ್ಥ ಆಯಿತು ಕಣೋ. 2-3 ಆಗಬೇಕು ಅಂತ ಹರಕೆ ಹೊತ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ಯಲ್ವಾ? ಹರಕೆ ಪ್ರಯುಕ್ತ ಉಪವಾಸ ಇದ್ದು ಸುಸ್ತಾಗ್ಬಿಟ್ಟಿದ್ಯಾ? ಹಾ, ಗೊತ್ತಾಯ್ತು. ಇವೆಲ್ಲ ಹರಕೆ ಪ್ರಭಾವ. ಏನು ಗೆಳೆಯ ಇದು ಕಣ್ಣೀರು? ಏನಾಯ್ತಪ್ಪ? ಏನಾಯ್ತು ಅಂತ ಹೇಳೋ? ನನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣ. ತುಂಬ ಕುಗ್ಗೋಗಿದ್ದೀನಿ, ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ. ಮುಂದೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಕಣ. ಪ್ಲೀಸ್ ಪ್ಲೀಸ್ ಏನಾಯ್ತು ಅಂತ ಹೇಳೋ ಗೆಳೆಯ. ಗುರುಗಳ ಮನೆಗೆ ಬಂದಿದ್ರು. ಅವ್ರು ಎಲ್ಲರ ಜಾತಕಗಳನ್ನು ನೋಡಿದ್ರು, ಎಲ್ಲರದು ಸರಿ ಇದೆಯಂತೆ. ಆದರೆ ಭೂಮಿಕಾ ಅವ್ರ ಜಾತಕದ ಸಮಸ್ಯೆ ಇದೆ ಅಂದರು. ನಾನು ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕಂತೆ. ನನಗವ್ರಿಗೂ ಮ್ಯಾಚ್ ಆಗಲ್ವಂತೆ ಕಣ, ಹೊಂದಾಣಿಕೆನೇ ಇರಲ್ವಂತೆ. ನಾವಿಬ್ರು ಮದುವೆನೇ ಆಗಬಾರ್ದಾಗಿತ್ತಂತೆ ಕಣ. ಇನ್ನು ಮುಂದೆ ನಾವು ಗಂಡ ಹೆಂಡತಿ ಥರ ಸಂಸಾರ ಮಾಡಿದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆಯಂತೆ. ಅವ್ರನ್ನ ಕಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣ. ಅವ್ರು ಚೆನ್ನಾಗಿರ್ಬೇಕು. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗೋ ಇರಲಿ. ಮಹಿ, ಮಹಿ, ಮಹಿ ಏನಾಯ್ತು? ಯಾಕೆ ಅಳ್ತಿದ್ಯಾ? ನೀನು ಹೀಗೆ ಅಳ್ತಾನೆ ಇದ್ರೆ ನಾನು ಏನ್ ತಾನೇ ಅರ್ಥ ಮಾಡ್ಕೊಳ್ಳಿ? ನನಗೆ ದಿಕ್ಕೆ ತೋಚ್ದಂಗೆ ಆಗೋಗ್ಬಿಡುತ್ತೆ. ಏನಾಯ್ತು ಮಹಿ? ಅದು ಅದಕ್ಕೆ ಮಹಿ, ನಾನು ಬಂದಿದ್ದೀನಲ್ಲ, ಈಗ ಹೇಳಿ ಏನಾಯ್ತು? ಅದಕ್ಕೆ ನನಗೆ ಈ ವಿಷಯನ ನಿಮ್ಗೆ ಹೇಗೆ ಹೇಳಿ ಗೊತ್ತಾಗ್ತಿಲ್ಲ. ತುಂಬ ಭಯ ಆಗ್ತಾ ಇದೆ.
ಭಯನಾ? ಏಕೆ? ಈ ವಿಷಯನ ಕೇಳಿದ್ಮೇಲೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅನ್ನೋ ಭಯ. ಮಹಿ, ನೀನೇ ಏನೇನೋ ಅನ್ಕೋಬೇಡ. ನೋಡು, ನೀನು ಏನೇ ಹೇಳಿದ್ರು ನಾನೇನೋ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ, ನಾನೇನು ಜಡ್ಜ್ ಮಾಡಲ್ಲ. ಐ ಅಶ್ಯೂರ್ ಯು ದಟ್ ನೀನು ಏನೇ ಹೇಳ್ಬೇಕು ಅನ್ಕೊಂಡಿದ್ರು ಧೈರ್ಯವಾಗಿ ಹೇಳು, ಹೆಸ್ಟೇಟ್ ಮಾಡ್ಕೋಬೇಡ. ಏನು ಹೇಳು? ಅದಕ್ಕೆ ಅದು ಭಯ ಪಡ್ಬೇಡ ಮಹಿ, ಏನಂತ ಹೇಳು. ನನಗೆ ಇದನ್ನ ಉಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಡಾಕ್ಟರ್. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಮಗು ಆಕ್ಸಿಡೆಂಟಿಂದ ಅಬಾರ್ಟ್ ಆಗಲಿಲ್ಲ. ಮಗುನ ನಾನೇ ಅಬಾರ್ಟ್ ಮಾಡಿಸಿದ್ದು. ಏನು ಹೇಳ್ತಿದ್ಯಾ? ಈ ಥರ ಮಾಡೋಕ್ಕೆ ಮುಂಚೆ ನೀನು ಒಂದ್ಸಲನಾದರೂ ಯೋಚನೆ ಮಾಡಿದ್ಯಾ? ಜೀವ, ನನ್ನ ಮನೆಯವರು, ನಿಮ್ಮ ಅಣ್ಣ, ನಾವೆಲ್ಲರೂ ನೀನು ಹುಟ್ಟೋ ಮಗು ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ವಿ. ಅದನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟಿಯಲ್ಲ. ಯಾಕೆ ಹೀಗೆ ಮಾಡಿದೆ? ಆಗ ನನ್ನ ತಲೆಯಲ್ಲಿ ಬುದ್ಧಿ ಇರಲಿಲ್ಲ. ಅದಕ್ಕೆ ಮಗುವಿಂದ ನನ್ನ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ, ನನ್ನ ಬ್ಯೂಟಿ ಹಾಳಾಗುತ್ತೆ. ನನ್ನ ಬ್ಯೂಟಿ ಹಾಳಾದರೆ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ನನಗೆ ಜಾಗ ಇರಲ್ಲ ಅಂತ ಯಾರ್ಯಾರೋ ಏನೇನೋ ಹೇಳಿಬಿಟ್ರು. ಅದನ್ನು ಕೇಳಿ ಮಗುನ ಅಬಾರ್ಟ್ ಮಾಡಿಸ್ಬಿಟ್ಟೆ.